ಹಿರಿಯ ಚೇತನ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದ ಮತ್ತು ಉಳಿಸಿದ ಚೇತನ ಶ್ರೀ ದ್ವಾರಕೀಶ್ರವರು ಇವತ್ತು ಚಿತ್ರರಂಗವನ್ನು ಸಂಪೂರ್ಣ ತನ್ನ ಸ್ವಂತ ಕಾಲ ಮೇಲೆ ನಿಲ್ಲೋದಕ್ಕೆ ದಾರಿ ಮಾಡಿಕೊಟ್ಟಂಥ ಅನೇಕ ಚಿತ್ರರಂಗದ ಗಣ್ಯರಲ್ಲಿ ಶ್ರೀ ದ್ವಾರಕೀಶ್ ಅವರು ಒಬ್ಬರು. ಅವರು ನಮ್ಮನ್ನು ಅಗಲಿದ್ದಾರೆ. 1960ರಿಂದ 2020 ಈ 60 ವರ್ಷಗಳ ಅಂತರದಲ್ಲಿ ಚಿತ್ರರಂಗವನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಚಿತ್ರರಂಗ ಸ್ವಲ್ಪ ನೋವನ್ನು ಅನುಭವಿಸ್ತಾ ಇದೆ ಅಂದರೆ ಅದನ್ನು ಸಹ ನೋಡಿದ್ದಾರೆ. ಆ ಜೀವ ಸದಾಕಾಲ ಚಿತ್ರರಂಗ ಬೆಳಗಬೇಕು, ಬಾಳಬೇಕು ಅಂತೇಳಿ ಬಯಸ್ತಾ ಇತ್ತು. ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಭಗವಂತ ಅವರ ಆತ್ಮಕ್ಕೆ ಸಂಪೂರ್ಣ ಶಾಂತಿಯನ್ನು ಕೊಡಬೇಕು ಮತ್ತು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಬೇಕು ಅಂತ ಕೋರ್ತಾ, ಚಿತ್ರರಂಗ ಅವರಿಂದ ಉಳಿದಿದೆ ಅಂತ ಏನು ಹೇಳಿದೆ, ಅದರ ನಿಮಿತ್ತವಾಗಿ ಇಡೀ ರಾಜ್ಯದ ಎಲ್ಲ ಚಿತ್ರಮಂದಿರಗಳು ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ಗಳು ಬೆಳಗ್ಗೆ ಅವರು 11 ಗಂಟೆಗೆ ಕಾರ್ಯ ಇದೆ, ಅದು 11-12 ಗಂಟೆ ಕಾರ್ಯ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಿಂದ ಸಿಂಗಲ್ ಚಿತ್ರಮಂದಿರ ಮತ್ತು ಮಲ್ಟಿಪ್ಲೆಕ್ಸ್ ಆಗಲಿ ಬೆಳಗಿನ ಪ್ರದರ್ಶನವನ್ನು ನಿಲ್ಲಿಸೋ ಮೂಲಕ ಪ್ರದರ್ಶನವನ್ನು ನಡೆಸದೆ ಅವರಿಗೆ ಗೌರವವನ್ನು ಸೂಚಿಸಬೇಕು ಅಂತೇಳಿ ರಾಜ್ಯದ ಎಲ್ಲ ಚಿತ್ರಮಂದಿರಗಳು ತೀರ್ಮಾನ ತೆಗೆದುಕೊಂಡಿದೆ. ಈ ಗೌರವಾರ್ಥ ನಾಳೆ ಬೆಳಗಿನ ಆಟ ಅವರ ಕಾರ್ಯ ಮುಗಿಯೋವರೆಗೂ ಯಾವುದೇ ಪ್ರದರ್ಶನ ಇರೋದಿಲ್ಲ. ಇದು ಏಕಪರದೆ ಚಿತ್ರಮಂದಿರ ಅಥವಾ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಎಲ್ಲವೂ ಸಹ ಸಹಕಾರ ನೀಡಿದ್ದಾರೆ. ನಮ್ಮ ಚಿತ್ರರಂಗ ಅವರಿಗೆ ನೀಡ್ತಾ ಇರುವಂಥ ಈ ಒಂದು ಗೌರವ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ, ಅವರ ಮಕ್ಕಳ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.